ಮೊಮೆಂಟು ಒಂದು ಕಡೆ ಬಿದ್ದಿತ್ತು. ನಮ್ಮ ಹುಡುಗ ಅಲ್ಲೆಲ್ಲ ಎಷ್ಟಿದ್ದ, ಅವರಿಗೆ ಸನ್ಸ್ಟ್ರೋಕ್ ಇಲ್ಲ ಅಂತ ಅರ್ಥ. ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ನಾನು ಈ ಸಿನಿಮಾ ನೋಡಿದ್ದೀನಿ, ಗೌಡರೆಲ್ಲ ಕರೆದಿದ್ರು. ಯಾವಾಗ ನಾವು ಯೂಟ್ಯೂಬಲ್ಲಿ ಕೌಂಟ್ಗಳನ್ನು ಶುರು ಮಾಡಿದ್ವೋ 1 ಮಿಲಿಯನ್ 2 ಮಿಲಿಯನ್ಸ್ ಅಂತ ಅದನ್ನೆಲ್ಲ ಕರೆಸಿ ನಮ್ಗೆ ಇಲ್ಲಿ ನಿಲ್ಲಿಸಿ ಒಂದು ಸಿನಿಮಾ ರಿಲೀಸ್ ಆದರೆ ಅದರ ವಿಮರ್ಶಕರು, ಕ್ರಿಟಿಕ್ಸು, ನೋಡೋರು ನಿಜವಾಗ್ಲೂ 5 ದಿನಕ್ಕೆ ಸಕ್ಸಸ್ ಮೀಟ್ ಮಾಡ್ತಾ ಇರ್ತೀವಿ ನಾವು. 50 ದಿನ ಸಕ್ಸಸ್ ಅಲ್ಲ, ಅವ್ರಿಗೆ ಹಾರ್ಟ್ ಆಪರೇಷನ್ ಆಗಿದ್ದಾಗ ಅದೇ ರೀತಿ ಬಂದೈತೆ ಆ್ಯಂಡ್ 50 ಡೇಸ್ ಓಡೈತೆ. ಆ್ಯಂಡ್ ಈ ಥರ ಪ್ರಯತ್ನ ಆಗಿ ನಾನು ನೋಡಿದೆ ವಿಡಿಯೋ ಕ್ಲಿಪ್ಪಲ್ಲಿ ಎಷ್ಟೋ ಸ್ಕೂಲ್ ಮಕ್ಕಳು ಎಲ್ಲ ನನಗಿಲ್ವಾ ಪಾತ್ರ ಅಂದ್ರು. ವಿಶೇಷ ಅಂದ್ರೆ 2 ಲಕ್ಷ ವಿದ್ಯಾರ್ಥಿಗಳು. ಬಹಳ ಜನಕ್ಕೆ ನಂಬಿಕೆನೇ ಇರಲಿಲ್ಲ ನನಗೆ. ಮೊದಲಿಗೆ ಹಣತೆ ಬೆಳಗೋಣ, ಅದಾದ ಮೇಲೆ ಯಶಸ್ಸಿನ ಬಗ್ಗೆ ಮಾತನಾಡೋಣ. ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನ ವೇದಿಕೆಗೆ ಹಣತೆ ಬೆಳಗೋದಕ್ಕೋಸ್ಕರ ಬರ್ಮಾಡ್ಕೊಳ್ಳೋಣ. ದಯಮಾಡಿ ವೇದಿಕೆಗೆ ಬರಬೇಕು. ನಿರ್ಮಾಪಕರೇ ದಯಮಾಡಿ ವೇದಿಕೆಗೆ ಬನ್ನಿ. ಸಾಮಾಜಿಕ ಕಳಕಳಿಯನ್ನ ಹೊತ್ತು ತಂದಿರುವಂತಹ ಸಿನಿಮಾ ಭಾರತಿ ಟೀಚರ್ 7ನೇ ತರಗತಿ. ಕರ್ನಾಟಕದಲ್ಲಿ ಕನ್ನಡ ಶಿಕ್ಷಣ ಯಾಕೆ ಮುಖ್ಯ, ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳ ಕನಸು, ಈ ಎಲ್ಲ ವಿಚಾರಗಳನ್ನ ಈ ಸಿನಿಮಾ ಹೊಂದಿದೆ. ಕನ್ನಡದಲ್ಲಿ ಈ ರೀತಿಯ ಒಂದು ಸಿನಿಮಾ ಬಂದಾಗ 50 ದಿನಗಳ ಗೌರವವನ್ನ ತಾವೆಲ್ಲರೂ ಕೊಟ್ಟಿದ್ದೀರಿ. ವಿಶೇಷ ಅಂದ್ರೆ 2 ಲಕ್ಷ ವಿದ್ಯಾರ್ಥಿಗಳು ಸಿನಿಮಾನ ವೀಕ್ಷಣೆ ಮಾಡಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ. ಇದು ಈ ಸಿನಿಮಾಕ್ಕೆ ಸಿಕ್ಕಿರುವಂತಹ ಗೌರವ. ಸಿನಿಮಾದ ತಂತ್ರ ಆರ್ಟಿಸ್ಟ್ ಅಂಡ್ ಟೆಕ್ನಿಷಿಯನ್ಸ್ ಯಾರಾದ್ರೂ ದಯಮಾಡಿ ಬಂದು ಜಾಯ್ನ್ ಆಗಿ ಒಂದು ಪಿಕ್ಚರ್. ಓಕೆ, ಮೋಹನ್ ಸರ್ ಇಂದ ಮಾತ್ರ ಆರಂಭ ಮಾಡ್ತೀನಿ. ಸರ್, ಒಂದು ಸಿನಿಮಾ 50 ದಿನ ಪೂರೈಸಿರೋದು, ಒಂದು ಸಾಮಾಜಿಕ ಕಳಕಳಿ ಸಿನಿಮಾ, ಹೇಗೆ ಅನಿಸುತ್ತೆ ಸರ್? ಏನ್ ಹೇಳ್ತಿದ್ರು? ಎಲ್ರಿಗೂ ನಮಸ್ಕಾರ. ಇಂಗ್ಲೀಷಲ್ಲಿ ಸೇಯಿಂಗ್ ಇದೆ, ಡೋಂಟ್ ಕಂಪ್ಲೇನ್ ಅಬೌಟ್ ಯುವರ್ ಲೇಬರ್ ಪ್ರಾಬ್ಲಮ್ ಟು ದ ವರ್ಲ್ಡ್, ಶೋ ದೆಮ್ ದ ಬೇಬಿ ಬಿಕಾಸ್ ದ ವರ್ಲ್ಡ್ ಎಕ್ಸ್ಪೆಕ್ಟ್ಸ್ ರಿಸಲ್ಟ್ಸ್ ಅಂತಾರೆ. ಸೊ ಹಾಗಾಗಿ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಪಿಕ್ಚರ್ ನೋಡ್ತಾ ಇಲ್ಲ ಅಂತ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಪಿಕ್ಚರ್ ನೋಡ್ತಾ ಇಲ್ಲ ಅಂತ ಕೊರಗ್ತಾ ಇರೋ ನಡುವೆ ಇದು ಯಾವುದನ್ನು ಕೇರ್ ಮಾಡದೆ ಒಂದು ಸಿನಿಮಾ ಮಾಡಿ 50 ದಿನದ ಗಡಿ ದಾಟಿಸಿದ್ದಾರೆ ಅಂದರೆ ಹೆಮ್ಮೆ ಪಡಬೇಕಾದ ವಿಷಯ. ಎಕ್ಸ್ಟ್ರಾಡಿನರಿ ವರ್ಕ್. ಅದು ಒಂದು ಆಫ್ ಬೀಟ್ ಸಿನಿಮಾನ ಎಷ್ಟು ಜನ ಟೆಕ್ನಿಷಿಯನ್ಸ್, ಥ್ರಿಲ್ಲರ್ ಮಂಜುದೊಂದು ಶಾರ್ಟ್ ನೋಡಿದೆ, ಥ್ರಿಲ್ಲರ್ ಮಂಜು ಸರ್ದು, ರಾಜೇಶ್ ರಾಮನಾಥ್ ಕೂತಿದ್ರಲ್ವಾ ಇದರಲ್ಲಿ, ಮುಹೂರ್ತ ಬೇರೆ. ಒಟ್ಟಿನಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ನ ಇನ್ವಾಲ್ವ್ ಮಾಡ್ಕೊಂಡು ಸೀನಿಯರ್ ಟೆಕ್ನಿಷಿಯನ್ಸ್ನ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ, ಜನ ಹಾರೈಸಿದ್ದಾರೆ. ನನ್ನ ಹಾರೈಕೆನೂ ಇದೆ, ಇದು 50 ದಿನದ ಗಡಿ ದಾಟಿ 100 ದಿನದ ಗಡಿ ಮುಟ್ಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಮೋಹನ್ ಸರ್, ಧನ್ಯವಾದಗಳು. ಓಂ ಪ್ರಕಾಶ್ ರಾವ್ ಸರ್, ಸರ್ ನೀವೇ ಮಾತಾಡ್ಬೇಕು. ಇಲ್ಲ ಓಕೆ ಓಕೆ. ಜರೇಶ್ ಸರ್, ನಿಮಗೂ ಈಗ ಸಿನಿಮಾ ಮಾಡಿ ಇರೋದ್ರಿಂದ ಗೊತ್ತಿರುತ್ತೆ ಎಂಥ ಕಷ್ಟ, ಎಂಥ ಸವಾಲಿದೆ ಅಂತ. ಸೊ ಏನ್ ಹೇಳ್ತೀರಿ ಭಾರತಿ ಟೀಚರ್ 7ನೇ ತರಗತಿಯ ಸಕ್ಸಸ್ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಮಕ್ಕಳ ಚಿತ್ರ ಅಂದ ತಕ್ಷಣ ನಮಗೆ ನೆನಪಾಗೋದು ಬೆಟ್ಟದ ಹೂವು, ಚಿನ್ನಾರಿ ಮುತ್ತ. ಸೊ ಅಂದರೆ ತುಂಬ ಕಡಿಮೆ ಈ ಥರದೊಂದು ಪ್ರಯತ್ನ ಆಗಬೇಕು. ನಮ್ಮದು ಗುರು ಶಿಷ್ಯರು ಆ ಥರದ್ದು ಒಂದು ಪ್ರಯತ್ನ ಆಯಿತು. ಸೊ ಈ ಥರ ಪ್ರಯತ್ನ ಆಗಿ ನಾನು ನೋಡಿದೆ ವಿಡಿಯೋ ಕ್ಲಿಪ್ಪಲ್ಲಿ ಎಷ್ಟೋ ಸ್ಕೂಲ್ ಮಕ್ಕಳು ಎಲ್ಲ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದರೆ ಸಿನಿಮಾ ಒಂದು ಮನೋರಂಜನೆ ಜೊತೆಗೆ ಕೆಲವು ವಿಚಾರಗಳನ್ನು ಎಲ್ಲರಿಗೂ ತಲುಪಿಸ್ಬೇಕಂದ್ರೆ ಮಕ್ಕಳಿಗೆ ತಲುಪಿಸಬೇಕಾದ ವಿಚಾರಗಳು ಇರ್ತವೆ. ಸೊ ಅವ್ರಿಗೆ ತಲುಪಿಸೋದು ವೆಂಕಟೇಶ್ ಅವರು ಈಗ ಹೇಳಿದ್ರೆ ಎಲ್ಲ ಸ್ಕೂಲ್ಗಳಲ್ಲಿ ಇದನ್ನು ಹಾಕೋ ಒಂದು ಪ್ರಯತ್ನ ನಡೀತಾ ಇದೆ ಅಂತ ತುಂಬ ಖುಷಿ ಆಯಿತು. ಮತ್ತು ಇದ್ರ ಜೊತೆಗೆ ಸರ್ಕಾರ ಎಲ್ಲ ಮಕ್ಕಳ ಚಿತ್ರಕ್ಕಾಗಿ ಅವಾರ್ಡ್ಗಳು ಈ ಸಿನಿಮಾಗೆ ಸಿಗಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧರ್ಮ ಕೀರ್ತಿರಾಜ್ ಸರ್ ಮಾತನಾಡ್ತೀನಿ. ಸರ್ ಅವರೆಲ್ಲ ಜಾಸ್ತಿ ಮಾತಾಡ್ತಾರೆ ಅನ್ಸುತ್ತೆ, ಹಾಗಾಗಿ ನಿಮ್ಗೆ ಫಸ್ಟ್ ಮಾತಾಡಿಸ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ 50ನೇ ದಿನ ಪೂರೈಸಿದ್ದು ಒಂದು ಖುಷಿಯಾದ ಒಂದು
ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ಮೋಹನ್ ಸರ್ ಹೇಳ್ದಂಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿನಿಮಾ ಜನ ಬರ್ತಿಲ್ಲ, ನೋಡ್ತಿಲ್ಲ ಅಂತ ಯಾವಾಗಲೂ ಒಂದು ಮಾತು ನಡೀತಾ ಇರೋ ಮಧ್ಯದಲ್ಲಿ ಇವತ್ತು ಒಂದು 50 ಡೇಸ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ. ಸೊ ವಿಶಿಂಗ್ ದಮ್ ಆಲ್ ದ ಬೆಸ್ಟ್. ಆ್ಯಂಡ್ ರಾಘವೇಂದ್ರ ರೆಡ್ಡಿ ಸರ್ ನಾನು ಪರಿಚಯ ಆಗಿದ್ದು ಕ್ರಿಕೆಟಲ್ಲಿ, ಆ್ಯಂಡ್ ರೋಹಿತ್ ಅಲ್ಲೂ ಅಷ್ಟೇ ಒಂದು ತುಂಬ ಪ್ಯಾಷನೆಟಾಗಿ ಒಂದು ಟೂರ್ನಮೆಂಟಲ್ಲಿ ಭಾಗಿಯಾಗಿದ್ದರು. ಸೊ ಅವ್ರ ಸಿನಿಮಾನು ಅದೇ ರೀತಿ ಬಂದೈತೆ ಆ್ಯಂಡ್ 50 ಡೇಸ್ ಓಡೈತೆ. ಆ್ಯಂಡ್ ರೋಹಿತ್ ಅವ್ರದ್ದು ಟ್ರೈಲರು ನೋಡಿದ್ದೀನಿ. ಸೊ ವಿಶಿಂಗ್ ಆಲ್ ದ ಬೆಸ್ಟ್ ಇನ್ ಫ್ಯೂಚರ್, ಆಲ್ ದ ಮೂವೀಸ್. ಆ್ಯಂಡ್ ಯಶಿಕ್ ಅವರು ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಕ್ರಿಯೇಟಿವ್ ಹೆಡ್ ವೆಂಕಟಗೌಡರು ಒಂದು 50 ಡೇಸ್ ಸಿನಿಮಾನ ಇಲ್ಲಿವರೆಗೂ ತರೋದು, ಒಂದು ಪಬ್ಲಿಸಿಟಿ ಮಾಡೋದು, ಐ ಥಿಂಕ್ ಒಂದು ದೊಡ್ಡ ಬ್ಯಾಕ್ ಬೋನಾಗಿ ನಿಂತಿದ್ದಾರೆ ಈ ಸಿನಿಮಾಗೆ. ಸೊ ವಿಶಿಂಗ್ ಟೀಮ್, ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಒಳ್ಳೊಳ್ಳೆ ತಂತ್ರಜ್ಞರಿದ್ದಾರೆ ಆ್ಯಂಡ್ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಸೊ ಇನ್ನೂ ಒಂದು 50 ದಿನ ಅಲ್ಲ 100 ದಿನ ಓಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಧರ್ಮಕೀರ್ತಿ ರಾಜ್ ಸರ್. ರವಿ ಗೌಡ್ರನ್ನ ಮಾತಾಡ್ಸೋಣ ಸರ್. ಹಾಂ, ರವಿ ಗೌಡ್ರು ಸರ್. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ 5 ದಿನಕ್ಕೆ ಸಕ್ಸಸ್ ಮೀಟ್ ಮಾಡ್ತಾ ಇರ್ತೀವಿ ನಾವು. 50 ದಿನದ ಸಕ್ಸಸ್ ಮೀಟ್ ಅಂದಾಗ ಅದನ್ನ ಯಾವ ರೀತಿ ಬಣ್ಣಿಸ್ಬೇಕು ಅಂತ ಹೊರಡಿಲ್ಲ. ಬಟ್ ಇವತ್ತಿನ ಕಾಲದಲ್ಲಿ ಥಿಯೇಟ್ರಿಗೆ ಜನ ಬರಲ್ಲ, ಕನ್ನಡ ಇಂಡಸ್ಟ್ರಿ ಆಗಲಿ ಎಲ್ಲ ಇಂಡಸ್ಟ್ರಿಲೂ ಕೂಡ ಆಡಿಯನ್ಸ್ ಕೊಡ್ತಾ ಇದೆ ಅನ್ನೋ ಟೈಮಲ್ಲೂ ಕೂಡ ಈ ಥರದೊಂದು ಬೋರ್ಡ್ ನೋಡೋಕ್ಕೆ ಖುಷಿ ಅನಿಸುತ್ತೆ. ನಿಜವಾಗ್ಲೂ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಶ್ರಮ ಈ 50 ಡೇಸ್ ಏನು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಇದೇ ಥರ ಒಂದು ವರ್ಷಕ್ಕೆ ಒಂದು 50 ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಈ ಥರ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ, ದೇವರು ಯಾರಲ್ಲ ಆಡಿಯನ್ಸ್, ನೀವು ನಮ್ಮ ಕನ್ನಡ ಚಿತ್ರರಂಗದ ಆಡಿಯನ್ಸ್ಗಳು ನನಗೆ ಬೇಡಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ರವಿ ಸರ್. ಓಂ ಪ್ರಕಾಶ್ ರಾವ್ ಸರ್, ದಯಮಾಡಿ ತಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಳಿದ್ರು ಈ ಥರ ಸಿನಿಮಾ ಬಗ್ಗೆ ಎಲ್ಲ ತುಂಬ ಮಾತಾಡಿದ್ದಾರೆ. ನಿಜವಾಗ್ಲೂ ಇವತ್ತು ಈ ಸಂಭ್ರಮಕ್ಕೆ ಸೇರೋದಕ್ಕೆ ಕಾರಣ ಟೆಕ್ನಿಷಿಯನ್ಸು ಮತ್ತು ಕಲಾವಿದಗಳು. ಈ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ಈ ಸಿನಿಮಾ ಮಾಡಬೇಕು ಅಂತ ಮುಂದೆ ಬಂದಿರೋ ರಾಘವೇಂದ್ರ ರೆಡ್ಡಿ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಂಥ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು, ಆಮೇಲೆ ದುಡ್ಡುಗೋಸ್ಕರ ಮಾಡಬೇಕು, ಚೆನ್ನಾಗಿ ಓಡಿದ್ರೆ ದುಡ್ಡು ಬರುತ್ತೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೋರಾಟ ಮಾಡಿ, ಆಮೇಲೆ ಅವ್ರ ಜೊತೆ ಎಲ್ಲ ಟೆಕ್ನಿಷಿಯನ್ನ ಸೇರಿಸಿ, ಕಲಾವಿದರನ್ನ ಸೇರಿಸಿ ಇಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ತುಂಬ ಥ್ಯಾಂಕ್ಸ್. 55 ದಿನದ ಸಿನಿಮಾಗೆ ನಮ್ಮನ್ನೆಲ್ಲ ಕರೆಸಿ ನಮಗೆ ಇಲ್ಲಿ ನಿಲ್ಲಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಹಾಗೂ ಈ ಸಿನಿಮಾ ನಾನು ಯಾವಾಗ ವೆಂಕಟಗೌಡ್ರನ್ನ ಮೀಟ್ ಮಾಡಿದಾಗಲೂ ಈ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದ್ರು. ಇಲ್ಲ ಈ ಸಿನಿಮಾ ಹಂಗೆ ಮಾಡಬೇಕು, ಹೀಗೆ ಮಾಡಬೇಕು, ನಮ್ಗೆ ಈ ಥರ ನಮ್ಮ ಸ್ನೇಹಿತರಿದ್ದಾರೆ ರಾಘವೇಂದ್ರ ರೆಡ್ಡಿ ಅವರು ಅಂತ. ಸೊ ಅವರಿಬ್ಬರು ಸೇರಿ ಅವರಿಬ್ಬರಿಗೂ ಒಳ್ಳೇದಾಗಲಿ, ಅವರಿತ್ತು ಇಂಥ ಒಳ್ಳೆ ಸಿನಿಮಾಗಳನ್ನ ತುಂಬ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲ ಆರ್ಟಿಸ್ಟು ಟೆಕ್ನಿಷಿಯನ್ಸ್ಗೆ ನಿಜವಾಗ್ಲೂ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು ಓಂ ಪ್ರಕಾಶ್ ಸರ್. ಚಕ್ರವರ್ತಿ ಚಂದ್ರಚೂಡ್ ಸರ್. ಇಲ್ಲ, ಮಾತಾಡಿಸ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ಒಂದು ಸಿನಿಮಾ ಎಲ್ಲ ದೊಡ್ಡವರೆಲ್ಲ ಇದ್ದಾರೆ, ಅವರೆಲ್ಲ ಮಾತಾಡಿದ್ಮೇಲೆ ಕಿರಿಯರು ಮಾತಾಡೋಣ ಅಂದ್ಕೊಂಡಿದ್ದೆ. ಅದ್ರಲ್ಲಿ ತಳ್ಳಿದ್ದಾರೆ ಗುರುಗಳು ಹಿಂದ್ಗಡೆಯಿಂದ. ಒಂದು ಸಿನಿಮಾ ರಿಲೀಸ್ ಆದರೆ ಅದರ ವಿಮರ್ಶಕರು, ಕ್ರಿಟಿಕ್ಸು, ನೋಡೋರು, ಸಿನಿಮಾ ಟೆಕ್ನಿಷಿಯನ್ಸು 50-50 ಮಾಡ್ತಾರೆ ಯಾವಾಗಲೂ ಮಾತಾಡುವಾಗ ಒಂದು ಸಿನಿಮಾ ಬಗ್ಗೆ. ತಮ್ಮ ಸೋಷಿಯಲ್ ಮೀಡಿಯಾ, ತಮ್ಮ ಡಿಜಿಟಲ್ ಮೀಡಿಯಾ, ತಮ್ಮ ಮಾಧ್ಯಮಗಳನ್ನ ಒಂದು ಸಿನಿಮಾನ ಬಗ್ಗೆ ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೇನೆ ಬಳಸಲ್ಲ. ಅದ್ರಲ್ಲಿ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಇದ್ದಾರೆ. ಅವರು ಸಿನಿಮಾಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ 2 ಥರದಲ್ಲಿ ಇದ್ರು. ಒಂದು ಸಣ್ಣ ಪುಸ್ತಕ ಬಂದಿರ್ಬೋದು, ಯಾವುದೇ ಸಿನಿಮಾ ಇದ್ರೂ ದುಡ್ಡು ಕೊಟ್ಟು ನೋಡಿ ಅದರ ಬಗ್ಗೆ ಪುಟಗಟ್ಟಲೆ ಬರೀತಾರೆ. ಅಂಥವ್ರ ಸಂಖ್ಯೆ ಜಾಸ್ತಿ ಆಗಬೇಕು. ಇದು 50 ಡೇಸ್ ಬಂದಿದೆ ಅಂದ ತಕ್ಷಣ ನಾವು ಎಲ್ಲ ಪತ್ರಕರ್ತರಾಗಿದ್ದ ಕಾಲದಲ್ಲಿ ಗ್ರೀನ್ ಹೌಸ್ ಅಲ್ಲಿ ಪಾರ್ಟಿಗಳು ನಡೀತಾ ಇತ್ತು. ಆಮೇಲೆ ಮೊದಲನೇ ದಿನಕ್ಕೆ ಸಕ್ಸಸ್ ಮೀಟ್ ಮಾಡೋರು. ಅದಕ್ಕೆ ಈ 1ನೇ ದಿನದಲ್ಲೇ ಹೆಂಗ್ ಸಕ್ಸಸ್ ಆಯ್ತು ಸಿನಿಮಾ ಅನ್ನೋದು ಗೊತ್ತಾಗ್ತಿರಲ್ಲ ಅವಾಗ. ಆ ಡೌಟಲ್ಲಿ ಇದ್ವಿ. ಅದಾದ್ಮೇಲೆ ಇವತ್ತು ಒಂದು ಸಿನಿಮಾ ಸಕ್ಸಸ್ ಆಗಿದೆ. ಸಕ್ಸಸ್ ಅನ್ನೋದಕ್ಕೆ 100 ಅರ್ಥಗಳಿದ್ದಾವೆ. ಅದು ಜನರನ್ನ ತಲುಪಿದೆ ಅಂತಾನೋ, ಹಣ ಮಾಡಿದೆ ಅಂತಾನೋ, ಅಥವಾ ಗೆದ್ದಿದೆ ಅನ್ನೋದಕ್ಕೆ, ಗೆಲುವಿಗೆ 100 ಅರ್ಥ ಇರುವಾಗ ಒಂದು ಸಿನಿಮಾ ಗೆದ್ದಿದೆ ಅಂತ ವೆಂಕಟಗೌಡ ಮತ್ತು ಅವ್ರ ಟೀಮ್ ಎಲ್ಲ ಸೇರಿ ಇಷ್ಟು ಜನರನ್ನು ಸೇರಿಸಿ ಸಂಭ್ರಮ ಪಡ್ತಾ ಇದ್ದಾರೆ ಅನ್ನೋದು ಸಿನಿಮಾದಲ್ಲಿ ನಿಜಕ್ಕೂ ಯುಗಾದಿ ಹಬ್ಬ ಇದ್ದಂಗೆ. ಇದನ್ನ ನೋಡೋದು ಭಾರಿ ಅಪರೂಪ. ಇವತ್ತು ನಮ್ಮ ಸಿನಿಮಾ ಗೆದ್ದಿದೆ ಅಂತ ಓಪನ್ ಆಗಿ ಯಾವ ಮೇಕರ್ಸು ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತಾ ಇಲ್ಲ. ಇವತ್ತು ನಾನಾ ಕಾರಣಗಳಿದಾವೆ ಅದಕ್ಕೆ. ಅಷ್ಟು ಬಿಸ್ನೆಸ್ ಆಯಿತು, ಇಷ್ಟು ಬಿಸ್ನೆಸ್ ಆಯಿತು, ಇಷ್ಟು ಟಿಕೆಟ್ ಹೋಯ್ತು, ಇಷ್ಟು ಪರ್ಸೆಂಟೇಜ್ ಆಯಿತು. ಇವಾಗ ಒಂದು ಲೆಕ್ಕ ಬಂದಿದೆ ಬುಕ್ ಮೈ ಶೋನಲ್ಲಿ, ಇಷ್ಟು ಅವರಲ್ಲಿ, ಇಷ್ಟು ಥಿಯೇಟ್ರಲ್ಲಿ ಇಷ್ಟು ಟಿಕೆಟ್ ಬುಕ್ ಆದರೆ ಮಾತ್ರ ಈ ಹೀರೋಗೆ ಬೆಲೆ ಅಂತ. ಅದರಲ್ಲಿ ರಾಘವೇಂದ್ರ ರೆಡ್ಡಿ ಅವರು ತಮ್ಮ ಮಗನನ್ನ ಇಟ್ಕೊಂಡು ಒಂದು ಹೆಣ್ಣು ಮಗಳ, ಭಾರತಿ ಅನ್ನೋ ಒಂದು ಹೆಣ್ಣು ಮಗಳ ಕಥೆಯನ್ನು ಮಾಡಿದ್ದಾರೆ. ಅಂದರೆ ಅವರಿಗೆ ಸನ್ಸ್ಟ್ರೋಕ್ ಇಲ್ಲ ಅಂತ ಅರ್ಥ. ತನ್ನ ಮಗ ಇದ್ರೂ ಕೂಡ ತನ್ನ ಮಗನ ಹೀರೋ ಸೆಂಟ್ರಿಕ್ ಸಿನಿಮಾ ಮಾಡಬಹುದಾಗಿತ್ತು. ಅವರಿಗೆ ಈ ಸನ್ಸ್ಟ್ರೋಕ್, ಈ ಸೂರ್ಯನ ಬಿಸಿಲು ಹೊಡಿತದೆ ಕೆಲವರಿಗೆ. ನಿರ್ಮಾಪಕರುಗಳು ಮಗನ್ನೇ ಹೀರೋ ಮಾಡಬೇಕು ಅನ್ನೋದು ಅದನ್ನು ದಾಟಿದ್ದಾರೆ. ಆದರೆ 50 ದಿನ ಆಗಿದೆ. ಆದರೆ ಈ 3 ವಿಷಯಗಳು ಈ ಸಿನಿಮಾದಲ್ಲಿ ಚರ್ಚೆ ಆಗಬೇಕಾಗಿತ್ತು. ಪ್ರಸನ್ನ ಅವರು ಕೂಡ ನನಗೆ ಗೆಳೆಯರೇ, ನನಗೂ ಅವ್ರಿಗೂ ಐಡಿಯಾಲಜಿಕಲಿ ಡಿಫರೆನ್ಸ್ ಇರ್ಬೋದು. ಈ 3 ವಿಷಯ ಯಾಕೆ ಚರ್ಚೆ ಆಗಲಿಲ್ಲ ಅಂತ, ಅಟ್ಲೀಸ್ಟ್ ಇನ್ 50 ಡೇಸ್ಗೆ ಈ ಪಾಯಿಂಟ್ಗಳು ಚರ್ಚೆ ಆಗಲಿ ಅನ್ನೋ ಕಾರಣಕ್ಕೆ ಮಾತಾಡ್ತಾ ಇದ್ದೀನಿ. ವಿವಾದ ಮಾಡಬೇಕು ಅಂತ ಅಲ್ಲ.
ಮೊದಲನೇದು, ಈ ಸಿನಿಮಾ ಸಂವಿಧಾನ ಬದಲಾವಣೆಯಕ್ಕೆ ಪೂರಕವಾಗಿ ಈ ಸಿನಿಮಾ ಮಾತಾಡುತ್ತೆ ಧ್ವನಿಸುತ್ತೆ. ನಾನು ಈ ಸಿನಿಮಾ ನೋಡಿದ್ದೀನಿ, ಗೌಡರೆಲ್ಲ ಕರೆದಿದ್ರು. ತುಂಬಾ ಚರ್ಚೆ ಆಗ್ಬೇಕಾದಂತ ವಿಚಾರ, ಎಲ್ಲರೂ ನೋಡ್ಬಿಟ್ಟು ಮಾತಾಡ್ಬೇಕು ಈ ಸಿನಿಮಾದ ಬಗ್ಗೆ. ಸಂವಿಧಾನ ಬದಲಾವಣೆ ಆಗ್ಬೇಕಾ ಬೇಡವಾ ಅಂತ 7ನೇ 8ನೇ ತರಗತಿ ಓದ್ತಿರ್ತಕ್ಕಂಥ ಚರ್ಚಾ ಸ್ಪರ್ಧೆನಲ್ಲಿ ಬರುವಂತ ವಿಚಾರದಲ್ಲಿ ಆದ್ರೆ ಒಳ್ಳೇದು ಅನ್ನೋ ತರದಲ್ಲಿ ಮಾತಾಡುತ್ತೆ. ಎರಡನೇದು, ಟಿಪ್ಪು ಸುಲ್ತಾನ್ ಕನ್ನಡ ವಿರೋಧಿ, ರಾಜ್ಯದ್ರೋಹಿ, ದೇಶದ್ರೋಹಿ, ಅವರಿಂದ ಈ ದೇಶಕ್ಕೆ ಏನು ಆಗಿಲ್ಲ ಅನ್ನೋದನ್ನ ತುಂಬಾ ಗಟ್ಟಿಯಾಗಿ ಪ್ರತಿನಿಧಿಸುತ್ತೆ. ಮೂರನೇದು, ಎಲ್ಲೋ ನಾರ್ತ್ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದ್ವಿ, ಒಂದು ನೈತಿಕ ಪೊಲೀಸ್ ಗಿರಿಯನ್ನ ಒಬ್ಬ ಹೀರೋ, ಒಬ್ಬ ಯುವಕ ಬಂದುಬಿಟ್ಟು ತಾನೇ ಕಾನೂನು ಅಧಿಕಾರ ಕೈಗೆ ತಗೊಂಡು ಒಂದಷ್ಟು ಹೋರಾಟ ಮಾಡ್ತಾನೆ ಅನ್ನೋದನ್ನ ಹೇಳುತ್ತೆ. ಅವ್ರಿಗೂ ಅಶ್ವಿನ್ ಇಲ್ಲೇ ಇದ್ದಾರೆ, ನನ್ನ ಗೆಳೆಯರು. ಖಾಕಿಗೂ ಮತ್ತು ಅವ್ರಿಗೂ ನಡೀತಕ್ಕಂಥ 3 ವಿಷಯಗಳನ್ನ ಹೇಳಿದ್ದು. ಇದು 3 ವಿಷಯ ಇವತ್ತು ಭಾರತದಲ್ಲಿ ತುಂಬಾ ದೊಡ್ಡದಾಗಿ ಚರ್ಚೆ ಆಗ್ತಾ ಇರೋದು. ಎಲ್ಲೋ ಹಿಂದಿ ಸಿನಿಮಾ ತಾಜ್ ಮಹಲ್ ನಿಜವಾಗ್ಲೂ ಶಹಜಾನ್ ಕಟ್ಟಿದ್ದ ಅಥವಾ ಬೇರೆ ಯಾರೋ ಕಟ್ಟಿದ್ರ ಅನ್ನೋದಕ್ಕೆ ಚರ್ಚೆ ಮಾಡೋದಕ್ಕೆ ಅಷ್ಟು ದೊಡ್ಡ ಚರ್ಚೆ ನಡೀತಾ ಇದೆ. ಒಂದು ಕನ್ನಡ ಸಿನಿಮಾ ಈ 3 ವಿಷಯಗಳನ್ನ ಹೇಳಿದೆ. ಏನೇ ಡಿಫ್ರೆನ್ಸ್ ಇದ್ರೂ ಒಂದು ಸಂವಾದ ಆಗ್ಬೋದಲ್ವಾ ಅನ್ನೋದು ನನ್ನ ಪ್ರಶ್ನೆ. ಆ ಸಂವಾದ ಯಾಕಾಗ್ತಿಲ್ಲ ಅನ್ನೋದು ಕೂಡ ಪ್ರಶ್ನೆ. ಈಗ ಸಿ.ಕೈ ಚಂದ್ರು ಸರ್ ಇದ್ದಾರೆ, ಮೋಸ್ಟ್ ಸೀನಿಯರ್ ಆಕ್ಟರು, ಎಲ್ಲಾ ಥರದಲ್ಲೂ ಒಂದು ಅನುಭವ ಇರೋರು. ಅವರು ಒಂದು ಟೀಚರ್ನ ಪಾತ್ರ ಮಾಡಿದ್ದಾರೆ. ಅದ್ರ ಮುಖಾಂತರ ತುಂಬಾ ವಿಷಯಗಳನ್ನ ಈ ಸಿನಿಮಾದಲ್ಲಿ ಹೇಳಿಸಿದ್ದಾರೆ. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಒಂದು ಕಷ್ಟಪಟ್ಟು ಒಬ್ಬ ನಿರ್ದೇಶಕ, ಒಂದು ಟೀಮು ಸಿನಿಮಾ ಮಾಡಿದಾಗ ಸಕ್ಸಸ್ ಅಂತ ಆದಾಗ ಅಥವಾ ಫೇಲ್ಯೂರ್ ಏನೇ ಆಗಲಿ, ಈ ತರದ ವಿಷಯಗಳು ಹೆಚ್ಚು ಚರ್ಚೆ ಆಗ್ಬೇಕು ಅಂದ್ರೆ ಜನ ಥಿಯೇಟರ್ಗೆ ಬರಬೇಕು, ತಾವಾಗಿ ಟಿಕೆಟ್ ಕೊಡಬೇಕು, ಸಿನಿಮಾ ನೋಡಬೇಕು. ಸಿನಿಮಾ ನೋಡಿ ಇಂಥ ಎಲ್ಲ ವಿಷಯಗಳು ಚರ್ಚೆ ಆಗಬೇಕು. ಆದಾಗ ಆ ಸಿನಿಮಾ ಮೇಕರ್ಸ್ಗೆ, ಸಿನಿಮಾ ತಂಡಕ್ಕೆ ಒಂದು ಗೌರವ. ಯಾಕಂದ್ರೆ ಸಿನಿಮಾ ಇರೋದೇ ಪರಿಷ್ಕರಣೆ ಮಾಡಕ್ಕೆ, ಜಗತ್ತನ್ನ ತಿದ್ದೋದಕ್ಕೆ. ಸಿನಿಮಾ ಅನ್ನೋದು, ಸಿನಿಮಾ ಥಿಯೇಟರ್ ಅನ್ನೋದು ಒಂದು ದೇವಸ್ಥಾನ, ಜಗತ್ತಿನ ಅತಿ ದೊಡ್ಡ ಐಡಿಯಾಲಜಿ ಅಂತ ನಾನು ನಂಬಿದ್ದೀನಿ. ಅಂಥದ್ದೊಂದು ಪ್ರಯತ್ನ ಮಾಡಿದೆ. ಆಲ್ ದ ಬೆಸ್ಟ್, ಎಲ್ಲರಿಗೂ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬಹಳ ವಿಮರ್ಶಾತ್ಮಕವಾಗಿ ಸಿನಿಮಾವನ್ನ ನೋಡಿದ್ದಾರೆ ಚಕ್ರವರ್ತಿ ಚಂದ್ರಚೂಡ್ ಸರ್ ಅನ್ನೋದು ತಿಳಿದು ಬರ್ತಿದೆ. ವೀರಕಪುತ್ರ ಶ್ರೀನಿವಾಸ್, ಪುಸ್ತಕ ಲೋಕದಲ್ಲಿ ತಮ್ಮದು ಬಹಳ ದೊಡ್ಡ ಸವಾಲಿನ ಕೆಲಸ, ಸಿನಿಮಾ ರಂಗದಲ್ಲಿ ಇವರೊಂದು ಸವಾಲಿನ ಕೆಲಸ ಕೈ ಹಾಕಿ 50 ದಿನ ಪೂರೈಸಿದ್ದಾರೆ. ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ನಾನು ಗೆಳೆಯ, ನನ್ನ ಆತ್ಮೀಯರು ರಾಘವೇಂದ್ರ ರೆಡ್ಡಿ, ನಮ್ಮ ಸ್ನೇಹಿತರು, ಮಳವಳ್ಳಿ ಪ್ರಸನ್ನ ಅವರು ನಮ್ಮ ಪತ್ರಿಕೆಯ ಸಂಪಾದಕರಾಗಿದ್ದಂಥವರು ಮತ್ತು ಭಾಳ ದೊಡ್ಡ ಬರಹಗಾರರು. ಬಟ್ ಅವರಿಗೆ ಬರಹಕ್ಕಿಂತ ಸಿನಿಮಾಗಳ ಮೇಲೆ ಹುಚ್ಚು ಪ್ರೀತಿ, ತೀವ್ರವಾದ ಪ್ರೀತಿ, ಅದು ಇಲ್ಲಿ ತನಕ ಕರ್ಕೊಬಂದಿದೆ ಅವರನ್ನು. ಯಾವಾಗ ನಾವು ಯೂಟ್ಯೂಬಲ್ಲಿ ಕೌಂಟ್ಗಳನ್ನು ಶುರು ಮಾಡಿದ್ವೋ 1 ಮಿಲಿಯನ್ 2 ಮಿಲಿಯನ್ಸ್ ಅಂತ ಹೇಳ್ಬಿಟ್ಟು, ಅವತ್ತು ನಾವು ಥಿಯೇಟ್ರಲ್ಲಿ ಡೇಸನ್ನು ಕೌಂಟ್ ಮಾಡೋದು ಬಿಟ್ಬಿಟ್ವಿ. 25 ದಿವಸ ಅನ್ನೋಂಥ ಪೋಸ್ಟ್ ನೋಡಿನೇ ಎಷ್ಟೋ ದಿವಸ ಆಗೋಗಿತ್ತು. 50 ದಿವಸ ಆಗ್ತಿದೆ ಅಂತಂದರೆ ಇದು ನಮ್ಮ ಖುಷಿಗೆ ಹೇಳ್ಕೊತೀವಿ ಹೊರತು ನಿಜವಾಗ್ಲೂ ಆಯ್ತಾ ಅಂತ ಹೇಳಿದ್ರೆ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಒಂದು ವರ್ಗ, ಒಂದು ಪ್ರೇಕ್ಷಕರು, ಮಕ್ಕಳು, ಕೆಲವು ಮಟ್ಟಗಳು, ಶಾಲೆಗಳು ಸಹಕಾರ ಮಾಡಿದ್ದಾರೆ, ನೋಡಿದ್ದಾರೆ. ಆ್ಯಕ್ಚುಲಿ ಇದೆಲ್ಲ ಆಗಬೇಕಾಗಿತ್ತು. ನಿಜವಾಗ್ಲೂ 50 ದಿವಸದ ಆಗುವಂತಹ ಕಂಟೆಂಟು ಕನ್ನಡದಲ್ಲಿ ಇದ್ದಾವೆ. ಆ ಸಿನಿಮಾಗಳನ್ನು ನಾವು ನಂಬಿಕೆ ಕಳ್ಕೊಂಡಿದ್ದೀವಿ. ಕನ್ನಡ ಸಿನಿಮಾ ಕಂಪ್ಲೀಟಾಗಿ ಪ್ರೇಕ್ಷಕರ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದೆ. ಅದೆಲ್ಲ ಮತ್ತೆ ಬಂದು ಅವರೆಲ್ಲ ನೋಡಿ 50 ದಿವಸ ಆಗುತ್ತೆ ಅನ್ನೋಂತಹ ಭ್ರಮೆಗಳು ಯಾರಿಗೂ ಇಲ್ಲ. ಆದರೂ ಈ ಕಾಲಘಟ್ಟದಲ್ಲಿ ಒಂದು ಭರವಸೆಯಾಗಿ ಸಿನಿಮಾ ಒಂದಷ್ಟು ಸಂದೇಶವನ್ನು ಹೊತ್ತು ಬಂದಿದೆ. ಆ ಕಾರಣಕ್ಕೋಸ್ಕರ ಆದರೂ ಇದು ನೋಡಬೇಕು. ಚಕ್ರವರ್ತಿ ಚಂದ್ರಚೂಡ್ ಅವರು ಹೇಳಿದಾಗೆ ಒಂದಷ್ಟು ಚರ್ಚೆಗೆ ಒಳಪಡಬೇಕು ಅನ್ನೋದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಯಾಕಂದರೆ ಆಗಲೇ ನಿರೂಪಕಿ ಸ್ನೇಹ ಅವರು ಮಾತಾಡ್ತಾ ಹೇಳ್ತಾರೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಸಿನಿಮಾ ಮಾಡಿದ್ದಾರೆ ಅಂತ. ನಾನು ಆ ಅಭಿಪ್ರಾಯವನ್ನೇ ವಿರೋಧಿಸ್ತೇನೆ. ಯಾಕಂದರೆ ಫಲಾಪೇಕ್ಷೆ ಇಲ್ಲದ ಸಿನಿಮಾ ಯಾಕೆ ಮಾಡಬೇಕು? ಇದು ಸೇವೆ ಅಲ್ಲ, ಇದೊಂದು ಉದ್ಯಮ. ಇದು ಮಾಡಿ ಒಳ್ಳೆ ದುಡ್ಡು ಹಾಕಿ ತೆಗೆಯೋ ಥರನೇ ಒಂದು ಗಟ್ಟಿಯಾದ ಕಥೆಯನ್ನು ಕನ್ನಡ ಪ್ರೇಕ್ಷಕರು ಮೆಚ್ಚುವಂತಹ, ಕನ್ನಡದ ಸಿನಿಮಾದ ಒಂದು ತಾಕತ್ತನ್ನು ಇಡೀ ಜಗತ್ತಿಗೆ ತೋರಿಸುವಂತಹ ಸಿನಿಮಾಗಳಿಗೆ ಹೂಡಿಕೆ ಆಗಬೇಕು ಮತ್ತು ಅದು ನೋಡಿ ದುಡ್ಡು ಮಾಡಬೇಕು. ನಾವು ಆ ರೀತಿಯಂಥ ಒಂದು ವಾತಾವರಣ ಸೃಷ್ಟಿ ಆಗಬೇಕಾದ್ರೆ ನಾವೆಲ್ಲ ಪ್ರಾಮಾಣಿಕವಾಗಿ ಕನ್ನಡ ಸಿನಿಮಾಗಳ ಕಡೆ ಗಮನ ಕೊಡಬೇಕು ಅಂತ ಒಂದು ಕೆಲಸ ಮಾಡಿದ ರೆಡ್ಡಿ ಅವರಿಗೆ, ಅವರ ಮಗನನ್ನು ಹೀರೋ ಮಾಡಿದರೂ ಕೂಡ ಅವರು ಈಗಾಗಲೇ ಮುಂದೆ ಬಹುಶಃ ಈ ತೆಲುಗು ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ ವಿಷಯ. ಆಲ್ ದಿ ಬೆಸ್ಟ್. ಆಮೇಲೆ ಈ ಹುಡುಗಿನ ಇವರು 50 ದಿವಸ ಸಿನಿಮಾ ಅಂತ ಹೇಳಿ ನಂಬಿಸ್ತಿದ್ದಾರೆ, ನಾವು ನಂಬಿ ಇಲ್ಲಿ ಬಂದಿದ್ದೀವಿ. ಮತ್ತು ಆ ಹುಡುಗಿನ ಹೀರೋಯಿನ್ ಇಟ್ಬಿಟ್ಟು ಬಾಲನಟಿ ಅಂತ ಹೇಳ್ತಿದ್ದಾರೆ, ಅದನ್ನು ನಂಬಬೇಕೀಗ. ಮತ್ತು ಮಕ್ಕಳ ಸಿನಿಮಾ ಅಂತ ಬೇರೆ ಹೇಳ್ತಿದ್ದಾರೆ, ಅದನ್ನು ನಂಬ್ತಾ ಇದ್ದೀವಿ. ಸೊ ಇಷ್ಟೊಂದು ನಂಬಿಕೆಗಳನ್ನು ಇಟ್ಕೊಂಡು ಕನ್ನಡದ ಮೇಲಿನ ಪ್ರೀತಿಗೋಸ್ಕರ ಇಲ್ಲಿ ಬಂದಿದ್ದೀವಿ. ಪ್ರಸನ್ನ ಸರ್, ಆಲ್ ದಿ ಬೆಸ್ಟ್. ನನಗೆ ವೆಂಕಟ್, ಆಲ್ ದಿ ಬೆಸ್ಟ್, ಒಳ್ಳೆಯದೇ ಆಗಲಿ. ಥ್ಯಾಂಕ್ ಯು. ಧನ್ಯವಾದಗಳು ವೀರಕಪುತ್ರ ಶ್ರೀನಿವಾಸ್. ಬಾಮಾ ಹರೀಶ್ ಸರ್, ಏನು ಹೇಳ್ತೀರಿ ಒಂದು ಸಿನಿಮಾ 50 ದಿನ ಪೂರೈಸಿರೋ ಸಂತಸದ ಸಂಭ್ರಮದಲ್ಲಿ? ಈಗಾಗಲೇ ಅನೇಕರು ಸಿನಿಮಾ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಹೇಳಿದ್ದಾರೆ, ನಂದು ಕೂಡ ಅದೇ. ಮೊದಲಿಗೆ ನಾನು ರಾಘವೇಂದ್ರ ರೆಡ್ಡಿ ಅವರಿಗೆ ಅಭಿನಂದಿಸ್ತೇನೆ. ಯಾಕಂದರೆ ಇಂಥ ಒಂದು ವೆಂಕಟಗೌಡನ ಒಳ್ಳೆಯ ಉತ್ಸಾಹಿ ಯುವಕ ನಿರ್ಮಾಪಕ ಮುಂದೆ ಇಟ್ಕೊಂಡು ಇಡೀ ಒಳ್ಳೆ ತಂಡ ಕಟ್ಟಿದ್ದೀರಿ ಸರ್.
ಫಸ್ಟ್ ವೆಂಕಟ್ ಗೌಡ್ರಿಗೂ ಒಂದು ಅಭಿನಂದನೆ. ಯಾಕಂದರೆ ಈ ಥರ ಒಂದು ತಂಡ ಇಲ್ಲಿವರೆಗೂ ಕರ್ಕೊಂಬರೋದು ಅಷ್ಟು ಸುಲಭ ಅಲ್ಲ ಸ್ಟಾರ್ಟಿಂಗ್. ಯಾಕಂದರೆ ಈಗಾಗಲೇ ಶೆಡ್ಯೂಲ್ ವೈಸ್ ಎಲ್ಲ ಪ್ರತಿಯೊಂದು ತಾವು ತೋರಿಸಿದ್ವಿ. ಯಾಕಂದ್ರೆ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಅಂತೆ ಆ ನಿರ್ಮಾಪಕನಿಗೆ ಗೊತ್ತು. ಬಟ್ ಇವತ್ತು 50ನೇ ದಿನಕ್ಕೆ ಕಾಲಿಟ್ಟಿದೆ ಪಿಕ್ಚರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಭಾರತೀಯ ಟೀಚರ್ ಇನ್ನೂ ಹಲವಾರು ಚಿತ್ರ ನಿರ್ಮಾಣ ಮಾಡೋ ಭಾಗ್ಯ ನಮಗೆ ಕರುಣಿಸಲಿ ಸರ್. ನಮಸ್ತೆ. ಧನ್ಯವಾದಗಳು ಸರ್. ವಿಶ್ವನಾಥ್ ಗೌಡ್ರು ಸರ್ನ ಸರ್ ತಮ್ಮ ವಿಶಸ್. ಹಾಂ, ಓಕೆ. ಸೊ ಈ ಸುತ್ತಿನ ಕೊನೆ ಭಾಷಣಕಾರರು ವಿ ನಾಗೇಂದ್ರ ಪ್ರಸಾದ್ ಸರ್. ಸರ್ ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಮೊನ್ನೆ ನಮ್ಮ ಆಫೀಸಲ್ಲಿ ಒಂದು ಮೊಮೆಂಟು ಒಂದು ಕಡೆ ಬಿದ್ದಿತ್ತು. ನಮ್ಮ ಹುಡುಗ ಅಲ್ಲೆಲ್ಲ ಎಸ್ತಿದ್ದ. ನಾನು ಹಿಂಗೆ ಪಾಸ್ ಆಗ್ತಾ ನೋಡಿದೆ 100 Days to Shield ಅದು ಒಂದು ಪಿಕ್ಚರ್. ನಾನು ಬಾಯಿಗೆ ಬಂದಂಗೆ ಬೈದು ಅದನ್ನು ತೆಗೆಸಿಟ್ಟೆ. ಇದು ಯಾಕೆ ಹೇಳ್ತಾ ಇದ್ದಾರೆ, ಇನ್ನು ಮುಂದಕ್ಕೆ ನಾವು 100 ಡೇಸ್ಗಳು ಸಿಲ್ವರ್ ಜೂಬಿಲಿಗಳು ನೋಡುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಅಂಥ ಒಂದು ದೊಡ್ಡ ಪೈಪೋಟಿ ಯುಗದಲ್ಲಿ ನಾವು ಕಾಲಿಟ್ಟಾಗಿದೆ. ಇನ್ನು ಸೂಪರ್ ಸ್ಟಾರ್ಗಳ ಸಿನಿಮಾಗಳೇ 20-30 ದಿವಸ ದಾಟದೆ ಭಾಳ ದೊಡ್ಡ ಶ್ರಮದ ಕೆಲಸ ಆಗಿದೆ ಇವತ್ತು. ಇಂಥ ಸಂದರ್ಭದಲ್ಲಿ ಒಂದು ಕನ್ನಡ ಪರವಾದ ಮತ್ತು ವಿದ್ಯಾರ್ಥಿಗಳಿಗೆ ಭಾಳ ಮತ್ತು ಮುಂದಿನ ಪೀಳಿಗೆಗೆ ಒಂದು ಕಿವಿ ಮಾತು ಹೇಳುವಂಥ ಕನ್ನಡದ ಧ್ವನಿಯನ್ನು ಭಾಳ ಸ್ಪಷ್ಟವಾಗಿ ಇಡೀ ಸಿನಿಮಾದಲ್ಲಿ ಬಿಂಬಿಸಿರುವಂಥ ಒಂದು ಸಿನಿಮಾ ರಿಲೀಸ್ ಮಾಡೋದೇ ಒಂದು ಗಜಪ್ರಸವ. ಅಂಥದ್ರಲ್ಲಿ ಸಿನಿಮಾ ಆದಮೇಲೆ ಅದೊಂದು ಮುಖ್ಯವಾಹಿನಿಯಿಂದ ಹೊರಗುಳಿಯುವಾಗ ಎಲ್ಲರೂ ಕೈ ಬಿಟ್ಬಿಡ್ತಾರೆ ಸಾಮಾನ್ಯವಾಗಿ. ಆಯ್ತು ಬಿಡಪ್ಪ, ಏನೋ ಹೋಯ್ತು ಬಂತು ಅನ್ನೋ ಥರ. ಆದರೆ ರಾಘವೇಂದ್ರ ರೆಡ್ಡಿಯವರು, ಪ್ರಸನ್ನ ಅವರು, ಒಂದು ರೀತಿ ನಮ್ಮ ವೆಂಕಟ್ ಎಲ್ಲ ಭಾಳ ಹಠಮಾರಿಗಳು, 3 ಹಠಮಾರಿಗಳೇ. ಆ ಸಿನಿಮಾನ ನಾವು ಜನಕ್ಕೆ ತಲುಪಿಸ್ಲೇಬೇಕು, ಬೇರೆ ಬೇರೆ ಕಡೆಗೆ ತಲುಪಿಸ್ಲೇಬೇಕು ಅಂತ ಹೇಳಿ ಆ ಸಿನಿಮಾ ತಲುಪಿಸೋದಿದೆಯಲ್ಲ, ಇದು ನಮಗೆ ಒಂದು ಮಾದರಿ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಒಂದು ಮಾದರಿ ಇದು. ನಾವು ಇದನ್ನು ಬೇರೆ ಬೇರೆ ಸಿನಿಮಾಗಳಿಗೂ ಕೂಡ ಇದನ್ನು ಫಾಲೋ ಮಾಡಬೇಕು ಅಂತ. ಯಾಕೆಂದರೆ ಒಳ್ಳೆ ಕಂಟೆಂಟನ್ನು ರೀಚ್ ಮಾಡಿಸ್ಲೇಬೇಕು. ಆ ರೀಚ್ ಮಾಡೋಕ್ಕೆ ಏನೇನು ದಾರಿಗಳು ಸಾಧ್ಯತೆಗಳಿದೆಯೋ ಅದನ್ನು ಹುಡುಕೊಂಡು ಮಕ್ಕಳು ನಾವು ಅದರಲ್ಲಿ ನೋಡಿದಾಗ ಶೋರೀಲಲ್ಲಿ ನೋಡುವಾಗ ಗೊತ್ತಾಗುತ್ತೆ ಆ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ರು, ಎಷ್ಟು ಖುಷಿಯಾಗಿದ್ರು ಅಂತ. ಸೊ ಈ ಥರದೊಂದು ಪ್ರಯತ್ನ ಮಾಡಿದಾರಲ್ಲ, ಆ ಪ್ರಯತ್ನ ಮಾಡಿ 50 ದಿವಸಕ್ಕೆ ತಂದು ನಿಲ್ಲಿಸಿ ಇವತ್ತು ಒಂದು ಸಂಭ್ರಮ ಹಬ್ಬ ಮಾಡ್ತಿದ್ದಾರೆ. ಈ ಹಬ್ಬದಲ್ಲಿ ನಾವುಗಳು ಪಾಲ್ಗೊಂಡಿರೋದು ನಮಗೂ ಸಂತೋಷ. ಇಂಥ ಪ್ರಯತ್ನಗಳು ಮತ್ತೆ ಮತ್ತೆ ಆಗ್ತಾ ಇರಲಿ. ನಮ್ಮ ಭಾರತಿ ಟೀಚರ್, ನಮ್ಮ ಚಂದ್ರು ಸರ್, CK ಚಂದ್ರು ಸರ್, ನಮ್ಮ ಅಶ್ವಿನ್ ಆಗಲಿ, ಬೇರೆ ಇತರೆ ಕಲಾವಿದರು ಮತ್ತು ರೋಹಿತ್, ಎಲ್ಲ ಪಾತ್ರಗಳು ಕೂಡ ನಾನು ಆರಂಭದಲ್ಲೇ ಸಿನಿಮಾ ನೋಡಿದೆ. ಅಂದರೆ ಬಿಫೋರ್ ಫಸ್ಟ್ ಕಾಪಿ ಆದಮೇಲೆ ಸಿನಿಮಾ ನೋಡಿದೆ. ಈಗಲೂ ಕೂಡ ಆ ಎಲ್ಲ ಪಾತ್ರಗಳು ಕತೆ ನನ್ನ ಕಣ್ಣು ಕಟ್ಟದಾಗಿದೆ. ವಿಶೇಷವಾಗಿ ನಮ್ಮ CK ಚಂದ್ರು ಅವರ ಅನೇಕ ಸಿನಿಮಾದಲ್ಲಿ ಕಡಿಮೆ ಇರ್ತಿತ್ತು. ಸಿನಿಮಾದಲ್ಲಿ ಪಾತ್ರದ ಇದು ಕಡಿಮೆ ಟೈಮ್ ಸ್ಪೇಸು. ಬಟ್ ಇಡೀ ಸಿನಿಮಾದಲ್ಲಿ ಅವರು ಒಂದು ರೀತಿ ಸ್ವಲ್ಪ ಹಿಂದಕ್ಕೆ ಹೋಗಿ, ಅವರ ವಯಸ್ಸಿನಿಂದ ಹಿಂದಕ್ಕೆ ಹೋಗಿ ಮತ್ತೆ ಈ ವಯಸ್ಸಿಗೆ ಬಂದು ಆ ಥರದ್ದೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಅವರ ಪಾತ್ರ ಆಗಲಿ, ಅವರ ಪಾತ್ರ ಪೋಷಣೆ ಆಗಲಿ. ಭಾರತಿ ಟೀಚರ್ 2024ರಲ್ಲಿ ಶುರು ಆಯಿತು ಅಂತ ಹೇಳಿದ್ರಲ್ಲ ಸಿನಿಮಾ, 26 ಹೊತ್ತಿಗೆ ಬೆಳೆದು ನಿಂತ್ಬಿಟ್ಟಿದ್ದಾರೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೋಹಿತ್ ಕೂಡ ಅಷ್ಟೇ, ಪ್ರತಿಯೊಬ್ಬ ಕಲಾವಿದರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರಸನ್ನ ತಾವೇ ಕತೆ ಬರ್ಕೊಂಡು, ಸಂಭಾಷಣೆ ಬರ್ಕೊಂಡು ಸಂಗೀತವನ್ನು ಮಾಡಿದ್ರು. ಸಂಗೀತ ಕೂಡ ಯಾವುದೇ ಇದಕ್ಕಿಂತ ಕಡಿಮೆ ಏನಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಕತೆಗೆ ಏನು ಬೇಕೋ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ರಾಘವೇಂದ್ರ ರೆಡ್ಡಿ ಅವರ ಅವರ ಬೆಂತಟ್ಟುವಿಕೆ, ಇಡೀ ತಂಡಕ್ಕೆ ಅವರು ಬೆಂತಟ್ಟಿ ಕರ್ಕೊಂಡು ಹೋಗಿದ್ದು ಮುಂದಕ್ಕೆ. ನಮ್ಮ ವೆಂಕಟ್ ಅವರ ಅದರ ಸಹವರ್ತಿಯಾಗಿದ್ದು, ಇವೆಲ್ಲ ಸೇರಿ ಇವತ್ತು ನಾವು 50ನೇ ದಿವಸದಲ್ಲಿದ್ದೀವಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ಅಭಿನಂದನೆಗಳು, ಕಲಾವಿದರಿಗೆ ಮತ್ತು ತಂತ್ರಜ್ಞರಿಗೆ, ವಿಶೇಷವಾಗಿ ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಶುಭವಾಗಲಿ ಅಂತ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಧನ್ಯವಾದಗಳು. ದಯಮಾಡಿ ಎಲ್ಲ ಮುಖ್ಯ ಅತಿಥಿಗಳು ಸೇರಿ ಸಿನಿಮಾದ ಪಾತ್ರ ವರ್ಗಕ್ಕೆ ಮೆಮೆಂಟೋ ನೀಡಿ ಗೌರವಿಸಬೇಕಂತ ರಿಕ್ವೆಸ್ಟ್ ಮಾಡ್ತಿದೆ ಸಿನಿಮಾ ತಂಡ. ದಯಮಾಡಿ ಅವಿನಾಶ್ ಶೆಟ್ಟಿ ಅವರು, ಭದ್ರಾವತಿ ಕುಮಾರ್ ಅವರು, ಸುಧಾಕರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರೋರು. ದಯಮಾಡಿ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳನ್ನ ಜಾಯ್ನ್ ಆಗಬೇಕಾಗಿ ವಿನಂತಿಸ್ಕೊಳ್ತಿದ್ದೇನೆ.
ಆದರ್ಶ ದಂಪತಿಗಳು, ಹೌದು, ಬರಕ್ ರೆಡಿ ಇಲ್ಲ ನೋಡಿರಿ. ಆದರ್ಶ ದಂಪತಿ ದಂಪತಿಗೆ ಒಂದು ಚಪ್ಪಾಳೆ ಬರಲಿ. ಜೋರಾದ ಚಪ್ಪಾಳೆಯೊಂದಿಗೆ ಸಿಹಿ ಕಹಿ ಗೀತಮ್ಮ ಹಾಗೂ ಸಿಹಿ ಕಹಿ ಚಂದ್ರು ಸರ್. ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಆಗ್ತದೆ. ಒಂದು ಸಿನಿಮಾ ಈಗಿನ ಕಾಲಘಟ್ಟದಲ್ಲಿ 50ನೇ ದಿನ ಪೂರೈಸಿ ಆ ಯಶಸ್ಸಿನ ಹಂಚಿಕೊಳ್ಳುವಂಥ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ನನ್ನ ಸೌಭಾಗ್ಯ. 500ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಮೊದಲನೇ ಸಿನಿಮಾ ಇದು, ಇಷ್ಟು ದೊಡ್ಡ ಪಾತ್ರ ಸಿಕ್ಕಿರೋದು ನನಗೆ. ಭಾಳ ಜನಕ್ಕೆ ನಂಬಿಕೆನೇ ಇರಲಿಲ್ಲ ನನಗೆ ಒಂದು ಪಾತ್ರನ ನಿಭಾಯಿಸಬಲ್ಲೆ ನಾನು ಅಂತ. ಆದರೆ ಪ್ರಸನ್ನ ಅವ್ರಿಗೆ ತುಂಬ ನಂಬಿಕೆ ಇತ್ತು. ಹಾಗಾಗಿ ನಾನು ಪ್ರಸನ್ನ ಅವ್ರಿಗೆ ಆಭಾರಿಯಾಗಿದ್ದೇನೆ. ಅವರು ನಂಬಿಕೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಆ ಜರ್ನಿ ಏನಿತ್ತು ಫಸ್ಟ್ ಡೇಯಿಂದ ಕೊನೆಯ ದಿನದ ತನಕ ಸಿನಿಮಾ ಬಿಟ್ಟು ಬೇರೆ ಏನು ಡಿಸ್ಕಷನ್ ಆಗಲಿಲ್ಲ ನನಗೂ ಅವ್ರಿಗೂ. ಅಷ್ಟು ಆಳವಾಗಿ ಅವರು ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿದ್ದು, ಅವರು ತಗೊಂಡಂಥ ಶ್ರಮ, ಅದೆಲ್ಲರ ಪ್ರತಿಫಲ, ಎಲ್ಲರ ಶ್ರಮದ ಪ್ರತಿಫಲ ಇವತ್ತಿನ ಈ ಸಮಾರಂಭ. ವೆಂಕಟಗೌಡ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್, ಒಂದು ದಿವಸಕ್ಕೂ ಸೆಟ್ಟಿಗೆ ಬರಲಿಲ್ಲ ಅವರು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇವತ್ತೇ ಅವ್ರನ್ನ ನಾನು ನೋಡಿದ್ದು. ನಾನು ನೋಡೇ ಇರಲಿಲ್ಲ ಅವ್ರನ್ನ. ಅನ್ನದಾತ್ರ ಅವರು ನಮ್ಗೆ ಯಾರು ಪರಿಚಯ ಮಾಡಿಕೊಡ್ಲಿಲ್ಲ, ನಾನೇನು ಮಾಡಲಿ. ಸೊ ಹಾಗಾಗಿ ಈ ಒಂದು ಸಮಾರಂಭ ಭಾಳ ಖುಷಿ ಕೊಡ್ತಾರೋ ವಿಚಾರ ಏನಂದರೆ, ಎಲ್ಲರೂ ನಮ್ಮ ಸ್ನೇಹಿತರು ಎಲ್ಲರನ್ನೂ ಭೇಟಿ ಮಾಡುವಂಥ ಒಂದು ಸಮಯ, ಹಾಗೆ ಎಲ್ಲರ ಜೊತೆ ನಮ್ಮ ಖುಷಿಯನ್ನು ಹಂಚ್ಕೊಳ್ಳುವಂಥ ಸಮಯ. ಇಂಥ ಒಂದು ಖುಷಿಯಲ್ಲಿ ನಾನು ಭಾಗಿಯಾಗಿರೋದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಈ ಸಿನಿಮಾ ಆದಷ್ಟು ಬೇಗ 100 ದಿವಸ ಆಗಲಿ ಅಂತ ಆಶಿಸ್ತೀನಿ. ಆದಷ್ಟು ಬೇಗ ಎಲ್ಲ ಯಶಸ್ಸು ಇಂಥ ಒಂದು ಪ್ರಯತ್ನಕ್ಕೆ ಸಿಗಬೇಕು, ಇಂಥ ಒಂದು ಶ್ರಮಕ್ಕೆ ಸಿಗಬೇಕು. ಆಗ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡೋದಕ್ಕೆ ಉತ್ತೇಜನ ಸಿಗುತ್ತೆ. ಐ ಆಮ್ ಶೋರ್ ಪ್ರೊಡ್ಯೂಸರ್ಗಾಗಲಿ ಡೈರೆಕ್ಟರ್ಗಾಗಲಿ ಈ ಒಂದು ಸಕ್ಸಸ್ಸು ಇನ್ನೊಂದಷ್ಟು ಸಾಧನೆಗಳನ್ನು ಮಾಡೋದಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸಿಹಿ ಕಹಿ ಚಂದ್ರು ಸರ್. ಚಂದ್ರಣ್ಣ ಬಗ್ಗೆ ಒಂದೇ ಒಂದು ಮಾತು ಪ್ಲೀಸ್. ಇನ್ನೇನು ಕೇಳಲಿಲ್ಲ, ಎಷ್ಟು ದಿವಸ ಡೇಟ್ಸು ಅಂತಲೂ ಹೇಳಲಿಲ್ಲ. ನನಗಿಲ್ವಾ ಪಾತ್ರ ಅಂದರು. ಸಾರ್ ಭಾಳ ಕಷ್ಟ, ಒಂದು 20 ದಿವಸ ಹಾಕ್ಕೊಳ್ರಿ ಮಾಡ್ರಿ ಅಂದರು. ಇಷ್ಟೇ, ಕೊನೆ ತನಕ ನಾವು ಕೇಳದಷ್ಟು ದಿವಸ. ಅವರು ತಿಂಗಳ 30 ದಿವಸದಲ್ಲಿ 48 ದಿವಸ ಕೆಲಸ ಮಾಡ್ತಾರೆ. ಅವರು 48 ಕಾಲ್ ಶೀಟು. ಮೇಡಮ್ ಕೇಳಿದ್ರೆ ಗೊತ್ತಾಗುತ್ತೆ, ತುಂಬಾ ಇದರಲ್ಲಿದೆ. ಅಂಥದ್ರಲ್ಲಿ ಅವರು ಕೋಆಪ್ರೇಟ್ ಮಾಡಿದಾರಲ್ಲ, ಅದನ್ನು ನೆನೆಸ್ಕೊಳ್ಳಿಲ್ಲ ಅಂದರೆ ತಪ್ಪಲ್ಲ, ಅದು ಅಪರಾಧ ಆಗತ್ತೆ. ಚಂದ್ರಣ್ಣ ತುಂಬ ಥ್ಯಾಂಕ್ಸ್. ಚಂದ್ರಣ್ಣ ನೀವು ಅಲ್ಲ, ಅವ್ರಿಗೆ ಹಾರ್ಟ್ ಆಪ್ರೇಷನ್ ಆಗಿದ್ದಾಗ ಗೊತ್ತಿಲ್ಲದೆ ಸೈಕಲ್ ತುಳಿಸ್ಬಿಟ್ಟಿದ್ವಿ ಅವತ್ತು. ನಿಜವಾಗ್ಲೂ ಆಮೇಲೆ ಕ್ಷಮಿಸಿ, ತುಂಬ ಇದೆ ವಿಷಯ. ನಾನು ತುಂಬ ಹೃದಯದಿಂದ ಚಂದ್ರಣ್ಣಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದು ಸಲ್ಲಲೇಬೇಕಾದಂಥ ಗೌರವ. ದಯವಿಟ್ಟು ಈ ವಯಸ್ಸಲ್ಲಿ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಹಕಾರ, ಅದನ್ನು ನಾವು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅದೇ ನಾನು ಹೇಳಿದಾಗೆ ತಪ್ಪಲ್ಲ, ಅಪರಾಧ. ವಯಸ್ಸಾಗಿಲ್ಲ ಅವರಿಗೆ, ನೀವು ಈ ವಯಸ್ಸಲ್ಲಿ ಅನ್ನೋಂಗಿಲ್ಲ. ಸಿಹಿಯೇ ಜಾಸ್ತಿ ಇರ್ಲಿ ಅಂತ ನಾವು ಆಶಿಸೋಣ ಎಲ್ರು. ನಾನು ಡಯಾಬಿಟಿಕ್ ಅಮ್ಮ, ಸಿಹಿನೇ ಜಾಸ್ತಿ. ಎಸ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ರೋಹಿತ್ ರಾಘವೇಂದ್ರ ಅವ್ರು ದಯಮಾಡಿ ಪೇಮೆಂಟ್ ಅನ್ನು ಪಡ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್. ಮನಸ್ಸರ್ ರೋಹಿತ್ ರಾಘವೇಂದ್ರ, ದಯಮಾಡಿ ರೋಹಿತ್ ತಾವು ಕೂಡ ಸ್ವೀಕರಿಸಬೇಕು ನೆನಪಿನ ಕಾಣಿಕೆಯನ್ನು ಸಿನಿಮಾ ತಂಡದ ಪರವಾಗಿ. MG ರಂಗಸ್ವಾಮಿ ಸರ್. ಸೌಜನ್ಯ ಸುನಿ
ಎಂಬಿ ಹಳ್ಳಿಕಟ್ಟಿ